ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಮ್ ಪ್ರೇಮ್ ಕೈಕಾಲನ್ನು ಒತ್ತುತ್ತಾನೆ. ನೀನಿದ್ರೆ ಮನಸ್ಸಿಗೆ ಏನೋ ಸಮಾಧಾನ. ಈಗ ನೋಡು, ಒಂಥರ ಆರಾಮ ಮನಸ್ಸಿಗಾಗದೆ, ಆದರೆ ಈ ಹೊಟ್ಟೆ ಒಳಗೆಲ್ಲ ಒಂಥರ ಗಡಗಡ ಅಂತದೆ ಅಂತಾಳೆ ಪ್ರೇಮ. ಹೊಟ್ಟೆ ಖಾಲಿಯಾಗಿರಬೇಕು, ಇರಿ ನಾನು ಕ್ಯಾಂಟೀನಿಗೆ ಹೋಗಿ ಏನಾದರೂ ತರ್ತೀನಿ ಅಂತಾನೆ ರಾಮ್. 2 ಲೋಟ ಆ್ಯಪಲ್ ಜ್ಯೂಸ್ ತಗೊಂಬಾ ಅಂತಾಳೆ ಪ್ರೇಮ. ಹಾಂ, 2 ಲೋಟನಾ ಅಜ್ಜಿ? ನೀವು ಇರೋದೇ ಒಬ್ಬರು ತಾನೇ, 2 ಏನಕ್ಕೆ ಅಂತಾನೆ ರಾಮ್. ಅಯ್ಯಯ್ಯೋ ಏನಪ್ಪ ನೀನು, ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ತಿಂದು ಗಟ್ಟು ಮುಟ್ಟಾಗಿರಿ ಅಂತ ಹೇಳ್ತಾರೆ, ನೀನು ನೋಡಿದರೆ ಹಿಂಗೆ ಕಂಡುಬಿಡ್ತೀಯಲ್ಲ. ನಾನೇನು 2 ಜ್ಯೂಸ್ ಕುಡಿಬಾರ್ದಾ ಏನೋ ಅಂತಾಳೆ ಪ್ರೇಮ. ಯಾಕೆ, ನನ್ನಿಂದ ದೂರ ಆಗೋಕಾ ಅಂತಾನೆ ರಾಮ್. ನಿನ್ನಿಂದ ದೂರ ಆದರೆ ಪ್ರೇಮ ಆಸ್ಪತ್ರೆಗಳಲ್ಲ ಸ್ಮಶಾನದಲ್ಲಿರ್ತಾಳೆ ರಾಮ್ ಅಂತ ಪ್ರೇಮ ಯೋಚನೆ ಮಾಡ್ತಾಳೆ. ಏನಾಯ್ತಜ್ಜಿ ಅಂತಾನೆ ರಾಮ್. ಹೋಗು ಬೇಗ 2 ಆ್ಯಪಲ್ ಜ್ಯೂಸ್ ತಗೊಂಬಾ ಹೋಗು. ನೋಡು, ಈ ಮುದಿ ಜೀವಕ್ಕೆ 1 ಜ್ಯೂಸ್ ಎಲ್ಲಿ ಸಾಕಾಗುತ್ತೆ, ಶಕ್ತಿ ಇರಲ್ಲ, 2 ಜ್ಯೂಸೇ ಬೇಕು, ಹೋಗಿ ತಗೊಂಬಾ ಅಂತಾಳೆ ಪ್ರೇಮ. ಹಾಂ, ನಾನೇ ತರಬೇಕಾ ಅಂತಾನೆ ರಾಮ್. ಬೇಡ, ಆ ಸ್ನೇಹಂಗೆ ಹೇಳು ತರ್ತಾಳೆ ಅಂತಾಳೆ ಪ್ರೇಮ. ಬೇಡ ಬೇಡ, ನಾನೇ ಹೋಗಿ ತರ್ತೀನಿ, ಹುಷಾರು ಅಂತ ರಾಮ್ ಹೋಗ್ತಾನೆ. ಆಗ ಪ್ರೇಮ ಎದ್ದು ಡ್ಯಾನ್ಸ್ ಮಾಡ್ತಾ ವಿಗ್ಗನ್ನೆಲ್ಲ ತೆಗೆದು ಬೆಡ್ ಮೇಲೆ ಬಿಸಾಕ್ತಾಳೆ, ಗ್ಲಾಸನ್ನು ತೆಗೆದು ಬಿಸಾಕ್ತಾಳೆ, ಡ್ಯಾನ್ಸ್ ಮಾಡ್ತಿರ್ತಾಳೆ. ಈಚೆ ಹೊರಗೋದ ರಾಮ್. ನನ್ನ ಫೋನ್ ವಾರ್ಡಲ್ಲೇ ಏನಾದರೂ ಬಿಟ್ನಾ ಅಂತ ವಾಪಸ್ ಪ್ರೇಮ ರೂಮಿಗೆ ಬಂದು ಅಜ್ಜಿ ನಿಜ ರೂಪ ನೋಡಿ ಶಾಕ್ ಆಗ್ತಾನೆ. ಈಚೆ ಮಹೇಶ್ವರಿ, ಕಿಟಿ, ಕಲ್ಯಾಣಿ, ಪಂಚಮಿ ದೇವಸ್ಥಾನಕ್ಕೆ ಬರ್ತಾರೆ. ಲೋ ಕಿಟಿ, ಮದುವೆ ಆದಮೇಲೆ ಮೊದಲನೇ ಸಲ ಹೆಂಡ್ತಿನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಿದ್ಯಾ, ಸ್ವಲ್ಪ ಜವಾಬ್ದಾರಿ ಬೇಡವೇನೋ ನಿನಗೆ? ಹೋಗು, ನಿನ್ನ ಹೆಂಡ್ತಿ ತಲೆಗೆ ಮಲ್ಲಿಗೆ ಹೂ ತಗೊಂಡು ಬಾ ಅಂತಾರೆ ಮಹೇಶ್ವರಿ. ಸರಿ ಅಕ್ಕ ಅಂತ ಪಂಚಮಿ, ನೀನಿಲ್ಲೇ ಇರು, ನಾನು ನಿನಗೋಸ್ಕರ ಹೋಗಿ ಘಮ ಘಮ ಅನ್ನೋ ಮಲ್ಲಿಗೆ ಹೂವು ತರ್ತೀನಿ ಅಂತಾನೆ ಕಿಟ್ಟಿ. ಬೇಡ ಅಂತ ಸನ್ನೆ ಮಾಡ್ತಾಳೆ ಪಂಚಮಿ. ಪಂಚಮಿ, ಹಾಗೆಲ್ಲ ಬೇಡ ಅನ್ಬಾರ್ದಮ್ಮ, ದೇವಸ್ಥಾನದಲ್ಲಿ ಗಂಡ ಹೆಂಡ್ತಿ ತಲೆಗೆ ಹೂವು ಮುಡಿಸಿದ್ರೆ ಆ ದೇವ್ರು ಆದಷ್ಟು ಬೇಗ ಮಗುನ ಕರುಣಿಸ್ತಾನೆ. ಲೋ ಕಿಟಿ, ಹೋಗಿ ತಗೊಂಬಾ ಹೋಗು. ಬಾ ಅಮ್ಮ ಹೋಗೋಣ ಬಾ ಅಂತ ಮಹೇಶ್ವರಿ ಪಂಚಮಿನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಪುರೋಹಿತರೆ, ಅರ್ಚನೆ ಮಾಡಿಸ್ಬೇಕಿತ್ತು ಅಂತಾರೆ ಮಹೇಶ್ವರಿ. ಯಾರ ಹೆಸರಲ್ಲಿ ಅಂತಾರೆ ಪುರೋಹಿತರು. ಇನ್ಯಾರ ಹೆಸರಲ್ಲಿ? ಹೊಸ ಜೋಡಿ ಹೆಸರಲ್ಲಿ, ಕಿಟ್ಟಿ ಪಂಚಮಿ ಹೆಸರಲ್ಲಿ ಅಂತಾರೆ ಮಹೇಶ್ವರಿ. ಪುರೋಹಿತರೆ, ಪೂಜೆನ ದೇವರ ಹೆಸರಲ್ಲಿ ಮಾಡಿಸಿ, ಆ ಭಗವಂತನಿಗೆ ಎಲ್ಲ ಗೊತ್ತು, ಅವನೇ ಎಲ್ಲ ನೋಡ್ಕೋತಾನೆ ಅಂತಾರೆ ಕಲ್ಯಾಣಿ. ಆಗ ಕಿಟ್ಟಿ ಹೂವನ್ನು ತಗೊಂಡು ಬರ್ತಾನೆ. ಕಿಟ್ಟಿ, ಹೂವನ್ನು ಪಂಚಮಿ ಮುಡ್ಸು, ದೇವಸ್ಥಾನದಲ್ಲಿ ಮಂಗಳ ಕಾರ್ಯ ಆಗಲಿ ಅಂತಾರೆ ಮಹೇಶ್ವರಿ. ಆಗ ಕಿಟ್ಟಿ ಹೂವನ್ನು ಹಿಡ್ಕೋತಾನೆ. ಪಂಚಮಿ ಬೇಡ ಅಂತ ಸನ್ನೆ ಮಾಡ್ತಾಳೆ. ಪಂಚಮಿ, ಹಾಗೆಲ್ಲ ಮಾಡಬಾರ್ದಮ್ಮ, ಇದೆಲ್ಲ ನಿನ್ನ ಒಳ್ಳೆಯದಕ್ಕೆ ಅಂತಾರೆ ಮಹೇಶ್ವರಿ. ಆಗ ಪಂಚಮಿ ಅಳ್ತಾ ಸುಮ್ಮನೆ ನಿಂತ್ಕೋತಾಳೆ. ಕಿಟ್ಟಿ ಅವಳಿಗೆ ಹೂವನ್ನು ಮುಡಿಸ್ತಾನೆ. ಸರಿ, ನೀವಿಬ್ಬರು ಇಲ್ಲೇ ಇರಿ, ನಾನು ಹೋಗಿ ತುಪ್ಪದ ಸೇವೆ ಮಾಡಿಸ್ಕೊಂಡು ಬರ್ತೀನಿ, ಮದುವೆ ಜೋಡಿಗೆ ಅದು ತುಂಬ ಶ್ರೇಯಸ್ಸು ಹಾಂ ಅಂತ ಮಹೇಶ್ವರಿ ಹೋಗ್ತಾರೆ. ಕಿಟ್ಟಿನೂ ಅಲ್ಲಿಂದ ಹೋಗ್ತಾನೆ. ಆಗ ಚೇತನ್ ಅಲ್ಲಿ ಅಳ್ತಾ ನಿಂತಿರೋದನ್ನು ಪಂಚಮಿ ನೋಡ್ತಾಳೆ, ಕಲ್ಯಾಣಿನೂ ನೋಡ್ತಾರೆ. ಈಚೆ ರಾಮ್ ಪ್ರೇಮನ ಶಾಕ್ನಿಂದ ನೋಡ್ತಾ, ಪ್ರೇಮ ನೀನು, ನಿನ್ನನ್ನು ಬಂದೇ ಇರು ನಿನಗೆ ಅಂತ ಡೋರ್ ಕ್ಲೋಸ್ ಮಾಡಿ, ಪ್ರೇಮ ಇದೇನಿದು, ತಮಾಷೆಗೂ ಒಂದು ಲಿಮಿಟ್ ಇರುತ್ತೆ ಅಂತಾನೆ ರಾಮ್. ನಾನು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿ ಆಮೇಲೆ ಬೈಯು ಅಂತಾಳೆ ಪ್ರೇಮ. ನಿನ್ನ ಹತ್ರ ಎಲ್ಲದಕ್ಕೂ ಉತ್ತರ ಇರುತ್ತೆ ಪ್ರೇಮ, ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ, ನಾನು ಒಬ್ಬ ಡಾಕ್ಟ್ರ್, ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ ಅಂತಾನೆ ರಾಮ್. ಹಾಗೆ ಮನುಷ್ಯರಿಗೂ ವಿಶ್ರಾಂತಿ ಅನ್ನೋದು ಬೇಕು, ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡಿದರೆ ಆರೋಗ್ಯದ ಗತಿ ಏನು? ನೀವು ಇವತ್ತು ವಿಶ್ರಾಂತಿ ಮಾಡಿದರೆ ಅಲ್ವಾ ನಾಳೆ 50 ಜನ ಪೇಷಂಟ್ಗೆ ನೀವೇ ನೋಡ್ಬೋದು. ಆ ಸ್ನೇಹ ಇದ್ದಾಳಲ್ಲ, ನಿಮ್ಮ ಮೇಲಿನ ದ್ವೇಷಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ. ಸಾರಿ ರಾಮ್, ನೀನು ಈ ಥರ ಕಷ್ಟಪಡೋದು ನೋಡೋಕ್ಕಾಗದೆ ಈ ಥರ ವೇಷದಲ್ಲಿ ಬಂದೆ, ಸ್ನೇಹಂಗೆ ಒಳ್ಳೆ ಬುದ್ಧಿ ಕಲಿಸೋಣ ಅಂದ್ಕೊಂಡಿದ್ದೀನಿ ಅಂತಾಳೆ ಪ್ರೇಮ. ಅದು ಸರಿ ಪ್ರೇಮ, ಈ ಥರ ಅಜ್ಜಿ ವೇಷ ಹಾಕ್ಕೊಂಡು ಬಂದು ನನ್ನೇ ಅಮರ್ಸ್ಬಿಟ್ಟಿಯಲ್ಲ ಅಂತಾನೆ ರಾಮ್. ಓಹೋ ಮುದ್ದು ರಾಮು, ಅದಕ್ಕೆ ನಾನು ಅಪ್ಪ ಬೇಜಾರು ಅಂತಾಳೆ ಪ್ರೇಮ. ಕರ್ಮ ಕರ್ಮ, ನೀನು ಮುದ್ದು ರಾಮು ಅಂದಾಗಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ಅಪ್ಪಬ್ಬಾ ಏನು ಆ್ಯಕ್ಟಿಂಗ್ ಮಾಡ್ತೀಯಾ ಅಂತ. ನೋಡು, ಮರ್ಯಾದೆಯಿಂದ ಹಾಸ್ಪಿಟಲಿನಿಂದ ಹೋದರೆ ಸರಿ, ಇಲ್ಲ ಅಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತಾನೆ ರಾಮ್. ಏನು ಮಾಡ್ತೀಯೋ ಹೇಳ್ಬಿಟ್ಟು ಮಾಡು ಅಂತಾಳೆ ಪ್ರೇಮ. ಹೌದು ಸುಳ್ಳು ಬುರ್ಕಿ, ನಿನ್ನ ಮುದುಕಿ, ನಿನಗೆ ಏನು ಮಾಡ್ತೀನಿ ಅಂತ ಆಗ್ಲಿಂದ ನೋವು ನೋವು ಅಂತಿದ್ಯಲ್ಲ, ಈ ಇಂಜೆಕ್ಷನ್ ಕೊಟ್ಟರೆ ನಾವು ಹೋಗಬೇಕು ಅಂತ ಇಂಜೆಕ್ಷನ್ ತಗೋತಾನೆ ರಾಮ್. ಏನು ರಾಮ್, ಇದು ಮನುಷ್ಯಂಗೆ ಚುಚ್ಚೋ ಥರನೇ ಇಲ್ವಲ್ಲೋ, ಇದೊಳ್ಳೆ ದನಕ್ಕೆ ಚುಚ್ಚೋ ಸೂಜಿ ಥರ ಇದೆ ಅಂತಾಳೆ ಪ್ರೇಮ. ಹೌದಾ, ನೋವಿದೆಯಲ್ಲ ಬಾ ಅಂತಾನೆ ರಾಮ್. ಬೇಡ ಕಣೋ ಅಂತ ಪ್ರೇಮ ತಪ್ಪಿಸ್ಕೊತಾಳೆ. ಆಗ ಹೊರಗಡೆ ಶಬ್ದ ಕೇಳಿ ಪ್ರೇಮ ವಿಗ್ಗೆಲ್ಲ ಹಾಕ್ಕೊಂಡು ಬೆಡ್ಶೀಟ್ನ ಹೊದ್ಕೊಂಡು ಮುಸ್ಕು ಹಾಕ್ಕೋತಾಳೆ. ಆಗ ಸ್ನೇಹ ಒಳಗಡೆ ಬಂದು, ಏನು ನಡೀತಿದೆ ಇಲ್ಲಿ, ನೀನು ಯಾಕೆ ಇಂಜೆಕ್ಷನ್ ಹಿಡ್ಕೊಂಡು ನಿಂತಿದ್ಯಾ ಅಂತಾಳೆ. ಸ್ನೇಹ, ಇದು ಅಜ್ಜಿಗೆ ಅಂತಾನೆ ರಾಮ್. ಅಜ್ಜಿ, ನೀವ್ಯಾಕೆ ಈ ಥರ ಬೆಡ್ಶೀಟ್ ಹೊದ್ಕೊಂಡು ಕೂತಿದ್ದೀರಾ ಅಂತಾಳೆ ಸ್ನೇಹ. ಓಹೋ ಸ್ನೇಹ ಬಂದೇನವ, ನೋಡವ ಈ ರಾಮು ನನ್ನ ಮಾತೆ ಕೇಳಲ್ಲ ಅಂತಾನೆ, ಪಾಪದ ಅಜ್ಜಿ ಅಂತ ನೋಡಿದೆ ನನ್ನ ಮೇಲೆ ಎಗರಾಡ್ತಾನೆ, ಆ ಕೈಯಲ್ಲಿರೋದು ನೋಡು, ಆ ದನಕ್ಕೆ ಚುಚ್ಚೋ ಸೂಜಿ ಹಿಡ್ಕೊಂಡು ಚುಚ್ತೀನಿ ಅಂತ ಹೆದರಿಸ್ತಾನೆ, ನೀನು ಸ್ವಲ್ಪ ಬುದ್ಧಿ ಹೇಳವ ಅಂತಾಳೆ ಪ್ರೇಮ. ಏನು ನಾಟಕ ಮಾಡ್ತೀಯ ಪ್ರೇಮ,
ಅಬ್ಬಾ ಅಂತ ಯೋಚನೆ ಮಾಡ್ತಾನೆ ರಾಮ್. ರಾಮ್, ಇವ್ರು ನನ್ನ ಡ್ಯಾಡ್ಗೆ ಬೇಕಾದವರು ಅಂತ ನಾನು ಹೇಳಿರಲಿಲ್ವಾ ಅಂತಾಳೆ ಸ್ನೇಹ. ಸ್ನೇಹ, ಬೇರೆ ಪೇಷಂಟ್ ಇದ್ದಾರೆ, ಇವರೊಬ್ಬರನ್ನೇ ಅಂತ ಎಷ್ಟು ಹೊತ್ತು ನಾನು ಇಲ್ಲೇ ಇರಲಿ ಅಂತಾನೆ ರಾಮ್. ಶೆಡಪ್, ಇವ್ರು ನನಗೆ ತುಂಬ ಬೇಕಾದವರು. ನೀನು ದೊಡ್ಡಮ್ಮನ ಹೇಗೆ ನೋಡ್ಕೋತೀಯ ಇವರನ್ನು ಕೂಡ ಹಾಗೆ ನೋಡ್ಕೋಬೇಕು. ಇದರಿಂದ ನನಗೆ ಒಂದು ಕಂಪ್ಲೇಂಟ್ ಬಂದರೂ ನಾನು ಮಾತ್ರ ಸುಮ್ಮನೆ ಇರಲ್ಲ, ಹುಷಾರ್ ಅಂತಾಳೆ ಸ್ನೇಹ. ಸ್ನೇಹ, ಬಾರವ ಇಲ್ಲಿ ಒಂಚೂರು, ನನ್ನ ಮೂಗ್ಬಟ್ಟು ಬಿದ್ದೋಗೈತೆ ಕೊಡವಾ ಅಂತಾಳೆ ಪ್ರೇಮ. ಸ್ನೇಹ ಬಗ್ಗಿದ ಕೂಡಲೇ ಅವಳು ಕೆನ್ನೆ ಹಿಂಡ್ತಾ, ಏನು ಮುದ್ದಾಗಿದೆಯೇ ಅಂತಾಳೆ ಸ್ನೇಹ. ಅಜ್ಜಿ ಪ್ಲೀಸ್ ನನ್ನ ಕೆನ್ನೆ ಮುಟ್ಬೇಡಿ, ಪ್ಲೀಸ್ ಬಿಡಿ ಅಂತಾಳೆ ಸ್ನೇಹ. ರಾಮ್ ನಗ್ತಾನೆ. ಸ್ನೇಹ ತಪ್ಪಿಸ್ಕೊಂಡು ಓಡೋಗ್ತಾಳೆ. ಪ್ರೇಮ ಜೋರಾಗಿ ನಗ್ತಾಳೆ. ರಾಮ್ ಕೂಡ ಜೋರಾಗಿ ನಗ್ತಾನೆ. ರಾಮ್, ನೋಡಿದ್ಯಾ ಅವಳು ನಿನ್ನ ಹೆದರ್ಕೊಂಡು ಕೂಡ ಎಷ್ಟು ದುರಹಂಕಾರ ಪಟ್ಲು ಅಂತಾಳೆ ಪ್ರೇಮ. ನಾನೇನು ಹೆದರ್ಕೋತಾ ಇರಲಿಲ್ಲ, ಅದು ಇರೋ ಮನೆ ಸಮಸ್ಯೆ ಜೊತೆ ಆಟ ಆಡಿಕೊಂಡು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ಹಲ್ಲು ಕಚ್ಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ಅಂತಾನೆ ರಾಮ್. ಇಲ್ಲ ಅಂದರೆ ಏನು ಅಂತಾಳೆ ಪ್ರೇಮ. ಏನಿಲ್ಲ ಅಂತಾನೆ ರಾಮ್. ರಾಮ್, ನಾನು ನಿನಗೆ ತೊಂದರೆ ಕೊಡೋಕ್ಕೆ ಬಂದಿಲ್ವೋ, ನಿನ್ನ ಉಳಿಸೋಕ್ಕೆ ಬಂದಿದ್ದೀನಿ. ಆ ಸ್ನೇಹ ನಾನಿದ್ದೀನಿ ಅಂತ ನನ್ನ ಜೊತೆ ಬಿಟ್ಟಿದ್ದಾಳೆ. ಇಲ್ಲ ಅಂದಿದ್ರೆ 10 ಜನಕ್ಕೆ ಕೊಡೋ ಕೆಲಸನ ನಿನಗೊಬ್ಬನಿಗೆ ಕೊಟ್ಟಿರೋಳು. ಬೇರೆ ಪೇಷಂಟ್ಗೆ ಬೇರೆ ಡಾಕ್ಟರ್ಸ್ಗೆ ಜವಾಬ್ದಾರಿನ ಕೊಟ್ಟಿದ್ದಾಳೆ ಅಂತಾಳೆ ಪ್ರೇಮ. ಸರಿ ಪ್ರೇಮ, ಈ ಥರ ನಾಟಕ ಬೇಕಿತ್ತಾ ಅಂತಾನೆ ರಾಮ್. ರಾಮ್, ನಿನ್ನ ಮುಖ ನೋಡು, ನಿದ್ದೆ ಇಲ್ಲದೆ ಕೆಂಪಾಗಿ ಹೋಗಿದೆ. ಇವಾಗ ಮಲ್ಕೋ, ನಾನು ನಿನ್ನ ಕಾವಲು ಕಾಯ್ತೀನಿ ಅಂತಾಳೆ ಪ್ರೇಮ. ಪ್ರೇಮ, ಬೇಡ ಅಂತಾನೆ ರಾಮ್. ಮಲ್ಕೋ ಅಂತ ಪ್ರೇಮ ರಾಮ್ನ ಮಲಗಿಸ್ತಾಳೆ. ನಂತರ ಡೋರ್ ಹತ್ರ ನಿಂತ್ಕೋತಾಳೆ. ಈಚೆ ಚೇತನ್ ಪಂಚಮಿನ ಹಿಡ್ಕೋತಾನೆ. ತಾಳೆ ನೋಡಿ ಹಿಂದೆ ಹೋಗ್ತಾನೆ. ಪಂಚಮಿ, ನನಗ್ಯಾಕೆ ಈ ಶಿಕ್ಷೆ ಪಂಚಮಿ? ಈ ತಾಳಿ, ಆ ಮದುವೆ, ಇದು ಯಾವುದೂ ನನ್ನ ಮನಸ್ಸು ಒಪ್ತಿಲ್ಲ. ನಿನ್ನ ಮರೆತು ಬಾಳೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಪಂಚಮಿ. ನೀನಿಲ್ಲದೆ ಒಂದೇ ಒಂದು ಕ್ಷಣನೂ ನಾನು ಬದುಕಲ್ಲ. ದಯವಿಟ್ಟು ನನ್ನ ಉಳಿಸಿ ಅತ್ತೆ. ಈ ಅನ್ಯಾಯದ ಮದುವೆನ ಒಪ್ಕೋಬೇಡಿ. ಪಂಚಮಿನ ನನಗೆ ಕೊಟ್ಟು ಮದುವೆ ಮಾಡಿ, ನಾನು ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅವಳು ಇಲ್ಲದೇ ಇರೋ ಜೀವನ ನರಕ ಅತ್ತೆ. ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ಏನಾದರೂ ಮಾಡಿ ಅತ್ತೆ ಅಂತ ಅಳ್ತಾನೆ ಚೇತನ್. ಆಗ ಮಹೇಶ್ವರಿ ಕಿಟ್ಟಿ ಜೊತೆ ಬಂದು, ನೀನು ಇಲ್ಲಿಗೆ ಬಂದೇನೋ, ಮರ್ಯಾದೆ ಇಲ್ವೇನೋ, 3 ಬಿಟ್ಟೋನೇನೋ ನೀನು, ಎಷ್ಟು ಸೊಕ್ಕೋ ನಿನಗೆ? ಮದುವೆ ಅದು ಬೇರೆಯವ್ರ ಹೆಂಡ್ತಿನ ಬಿಟ್ಕೊಡಿ ಅಂತ ಕೇಳ್ತಿದ್ದಿಲ್ಲ, ನೀನೇನು ಮನುಷ್ಯನ? ಇದೇ ಕೊನೆ ಸಲ, ಇನ್ನೊಂದು ಸಲ ನನ್ನ ಕಣ್ಣಿಗೇನಾದರೂ ಕಾಣಿಸ್ಕೊಂಡ್ರೆ ಕಾಲಲ್ಲಿರೋದು ಕೈಗೆ ಬರುತ್ತೆ, ಹುಷಾರ್. ಕಿಟ್ಟಿ, ಏನು ನೋಡ್ಕೊಂಡು ನಿಂತಿದ್ಯಾ? ಹ್ಞೂ ಅಂತಾಳೆ ಮಹೇಶ್ವರಿ. ಆಗ ಕಿಟ್ಟಿ ಚೇತನ್ ಕೊಳ್ಪಟ್ಟಿನ ಹಿಡ್ಕೊಂಡು, ಪಂಚಮಿ ನನ್ನ ಹೆಂಡ್ತಿ ಕಣೋ, ನನ್ನ ಹೆಂಡ್ತಿನ ಮದುವೆ ಮಾಡಿಕೊಡು ಅಂತ ಅಕ್ಕನ ಕಾಲಿಗೆ ಬಿದ್ದು ಕೇಳ್ತೀಯಾ ಅಂತ ಹೊಡೆಯೋಕೆ ಹೋಗ್ತಾನೆ ಕಿಟ್ಟಿ. ಅವನ್ನ ಬಿಡು ಅಂತಾರೆ ಕಲ್ಯಾಣಿ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಇವತ್ತು ದೇವಸ್ಥಾನಕ್ಕೆ ಬಂದವನು ನಾಳೆ ಮನೆಗೆ ಬರಲ್ಲ ಅಂತ ಏನು ಗ್ಯಾರಂಟಿ? ಇವನಿಗೆ 4 ಬಿಟ್ಟು ಬುದ್ಧಿ ಕಲಿಸಿದ್ರೆ ಸರಿಯಾಗುತ್ತೆ ಅಂತಾನೆ ಕಿಟ್ಟಿ. ಕಿಟ್ಟಿ, ಬಿಡು, ಕೈ ತೆಗಿ ನೋಡು, ದೇವಸ್ಥಾನದಲ್ಲಿ ರಂಪಾಟ ಮಾಡಿ ಮತ್ತೆ ಮರ್ಯಾದೆ ಹೋಗೋ ಕೆಲಸ ಮಾಡಬೇಡ ನೀನು, ಕೈ ತೆಗಿ ಅಂತಾರೆ ಕಲ್ಯಾಣಿ. ಕಿಟ್ಟಿ ಚೇತನ್ನ ಬಿಡ್ತಾನೆ. ಏನಪ್ಪ ಇದೆಲ್ಲ? ನೋಡು, ಹೀಗೆಲ್ಲ ಮುಗ್ದೋಗಿದೆ. ಪಂಚಮಿಗೆ ಮದುವೆ ಆಗಿದೆ, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಕಲ್ಯಾಣಿ ಕೈ ಮುಗಿತಾರೆ. ಏಯ್, ನಿನಗೆ ಇದೇ ಕೊನೆ ಎಚ್ಚರಿಕೆ. ಯಾವತ್ತಾದರೂ ಪಂಚಮಿ ಹಿಂದೆ ಮುಂದೆ ಸುಳಿದ್ರೆ ಸಮಾಧಿ ಕಟ್ಬಿಡ್ತೀನಿ ನಿನಗೆ. ಹೋಗೋ ಇಲ್ಲಿಂದ, ಹೋಗೋ ಅಂತ ಮಹೇಶ್ವರಿ ಚೇತನ್ನ ತಳ್ತಾರೆ. ಕಿಟ್ಟಿ, ಈ ವಿಚಾರನ ಇಲ್ಲಿಗೆ ಬಿಟ್ಬಿಡು, ಪಂಚಮಿ ಬಾ ಅಂತ ಕಲ್ಯಾಣಿ ಪಂಚಮಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಲೋ ಕಿಟ್ಟಿ, ಆ ಕಲ್ಯಾಣಿ ಹೇಳಿದ್ಲು ಅಂತ ಅವನ್ನ ಸುಮ್ಮನೆ ಬಿಟ್ಬಿಡ್ತೀನೋ? ಅವನು ನಿನ್ನ ಹೆಂಡ್ತಿ ಹಳೆ ಪ್ರೇಮಿ, ಅವನನ್ನು ಹೀಗೆ ಸುಮ್ಮನೆ ಬಿಡಬಾರ್ದು. ಹೋಗಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸು, ಹೋಗು ಅಂತಾರೆ ಮಹೇಶ್ವರಿ. ಕಿಟ್ಟಿ ಹೋಗ್ತಾನೆ. ಈಚೆ ಪ್ರೇಮ ರಾಮ್ಗೆ ಅಲ್ಲೇ ಊಟ ಬಡಿಸ್ತಾಳೆ. ವಾವ್ ಪ್ರೇಮ, ಎಷ್ಟು ಘಮ ಘಮ ಅಂತಿದೆ. ನಮ್ಮ ಕ್ಯಾಂಟೀನಲ್ಲಿ ಎಷ್ಟು ಘಮ ಘಮ ಅನ್ನೋ ಊಟ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ರಾಮ್. ರಾಮ್, ಇಲ್ಲೇ ಪಕ್ಕದಲ್ಲಿ ಮನೆ ಊಟ ಅಂತ ಒಂದು ಹೋಟೆಲ್ ಇದೆ. ಇಲ್ಲಿ ಮಾರ್ಕೆಟ್ಗೆ ಬಂದಾಗ ನಾನು ಅಪ್ಪ ಇಲ್ಲೇ ತಿನ್ಕೊಂಡು ಹೋಗ್ತಿದ್ವಿ, ಸಖತ್ತಾಗಿರೋದು. ನಿನಗೆ ಏನೇನು ಇಷ್ಟ ಅಂತ ನನಗೆ ಗೊತ್ತಿತ್ತಲ್ವಾ, ಅದಕ್ಕೆ ಎಲ್ಲ ಕಟ್ಟಿಸ್ಕೊಂಡು ಬಂದೆ. ನೋಡು, ಮೊದಲೇ ಆ ಸ್ನೇಹ ಊಟ ಮಾಡೋಕ್ಕೆ ಬಿಡ್ತಿಲ್ಲ, ಹರಟೆ ಹೊಡಿದೆ, ಸುಮ್ಮನೆ ತಿನ್ನು ಅಂತ ತಾನೇ ರಾಮ್ಗೆ ತಿನ್ನಿಸ್ತಾಳೆ ಪ್ರೇಮ. ಪ್ರೇಮ, ನಿಜಕ್ಕೂ ನೀನು ಒಂಥರ ವಿಚಿತ್ರ ಕಣೆ ಅಂತಾನೆ ರಾಮ್. ನಾನು ಹಾಗೆ ತಿನ್ನು ಅಂತಾಳೆ ಪ್ರೇಮ. ಪ್ರೇಮ, ಸಾಕು ಅಂತಾನೆ ರಾಮ್. ತಂದಿದ್ದೆಲ್ಲ ನಿನಗೆ, ನೀನೇ ತಿನ್ನು ಖಾಲಿ ಮಾಡಬೇಕು ಅಂತಾಳೆ ಪ್ರೇಮ. ನಾನು ಬಕಾಸುರ ಅಲ್ಲ ಕಣೆ ಅಂತಾನೆ ರಾಮ್. ಅವೆಲ್ಲ ನನಗೆ ಗೊತ್ತಿಲ್ಲ, ತಿನ್ನಿಸ್ತೀನಿ ತಿನ್ನು ಅಂತ ತಿನ್ನಿಸ್ತಾಳೆ ಪ್ರೇಮ. ಆಗ ರಾಮ್ ಕೆಮ್ಮಿಸ್ತಾನೆ. ಅಯ್ಯೋ, ನೀರು ತರೋದು ಮರ್ತುಬಿಟ್ಟೆ ಕಣೋ, ಇರು 1 ನಿಮಿಷ ಬರ್ತೀನಿ ಅಂತ ಪ್ರೇಮ ಹೋಗ್ತಾಳೆ. ಆಗ ಸ್ನೇಹ ಬಂದು, ವಾಟ್ ಈಸ್ ದಿಸ್ ರಾಮ್? ಡ್ಯೂಟಿ ಮಾಡೋದು ಬಿಟ್ಟು ಇಲ್ಲಿ ಊಟ ಮಾಡೋಕೆ ಕೂತಿದ್ಯಾ? ಹಾಸ್ಪಿಟಲ್ನಲ್ಲಿ ಪೇಷಂಟ್ ಎಲ್ಲ ಸಾಯ್ತಿದ್ದಾರೆ, ಬೇರೆ ಡಾಕ್ಟರ್ಸ್ ಎಲ್ಲ ಊಟ ಬಿಟ್ಟು ಡ್ಯೂಟಿ ಮಾಡ್ತಿದ್ರೆ ನೀನು ಇಲ್ಲಿ ಕಂಠಪೂರ್ತಿ ತಿಂತ ಕೂತಿದ್ಯಾ ಅಂತಾಳೆ ಸ್ನೇಹ. ಬೆಳಿಗ್ಗೆಯಿಂದ ನಾನೇನು ಊಟ ಮಾಡಿಲ್ಲ, ರಾತ್ರಿನೇ ಬಂದಿರೋದು, ಅಟ್ಲೀಸ್ಟ್ ಊಟ ಮಾಡೋಕ್ಕಾದ್ರೂ ಬಿಡ್ತೀಯಾ ಅಂತಾನೆ ರಾಮ್.
ಲುಕ್, ಐ ಆಮ್ ಯುವರ್ ಹೆಡ್. ನೀನು ನನ್ನ ಕೈ ಕೆಳಗೆ ಕೆಲಸ ಮಾಡ್ತಿರೋ ಒಬ್ಬ ಡಾಕ್ಟರ್ ಅಂತ ನೆನ್ಪಿಟ್ಕೊ. ಬೈ ದಿ ವೇ, ಈ ಮನೆ ಊಟ ಇಲ್ಲಿಗೆ ಹೇಗೆ ಬಂತು ಅಂತಾಳೆ ಸ್ನೇಹ. ಅದನ್ನೆಲ್ಲ ಕಟ್ಕೊಂಡು ನೀನೇನು ಮಾಡ್ತೀಯಾ ಅಂತಾನೆ ರಾಮ್. ಹೌದಾ, ನಿನ್ನ ಈ ಊಟ ಹರಟೆ ಎಲ್ಲ ಏನಿದ್ರು ಆಚೆ ಇಟ್ಕೊ. ಈಗಲೇ ವಾರ್ಡ್ಗೆ ನಡಿ. ಐ ಸೆ ಮೂವ್ ಅಂತಾಳೆ ಸ್ನೇಹ. ಲೆಟ್ಸ್ ಮೂವ್ ಮಿಸ್ಟರ್ ರಾಮ್, ಇಟ್ ಈಸ್ ಆ್ಯನ್ ಆರ್ಡರ್ ಅಂತಾಳೆ ಸ್ನೇಹ. ರಾಮ್ ಹೋಗ್ತಾನೆ. ಆಗ ಪ್ರೇಮ ಬಂದು ರಾಮ್ ಹೋಗೋದನ್ನು ನೋಡ್ತಾ ಸ್ನೇಹನ ನೋಡಿ ಹಸ್ಕೊಂಡು ಕೂತು ತಿಂತಿದ್ದವನ ಕೈಯಿಂದ ತಟ್ಟೆನ ಕಸ್ಕೊಂಡಿದ್ಯಲೆ ನನ್ನ ರಾಮ್. ತುತ್ತ ಅನ್ನ ತಿನ್ನೋಕ್ಕೂ ನೆಮ್ಮದಿಯಾಗಿ ತಿಂದೇ ಇರೋ ಹಾಗೆ ಮಾಡಿಬಿಟ್ಟಿಯಲ್ಲ. ನೀನು ಊಟಕ್ಕೆ ಕೂತಿದ್ದವನ್ನ ಎಬ್ಬಿಸ್ದೆಯಲ್ಲ, ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಪ್ರೇಮ ಯೋಚನೆ ಮಾಡ್ತಾಳೆ. ಈಚೆ ಕಾವ್ಯ ಕಲ್ಯಾಣಿ ಹತ್ರ, ಈ ಮದುವೆ ಮೋಸದಿಂದ ಆಗಿರೋದು ಅತ್ತೆ, ಸತ್ಯ ಏನು ಅಂತ ತಿಳ್ಕೊಬೇಕು ಅಂತಾಳೆ. ಇನ್ನೂ ತಿಳ್ಕೊಳ್ಳೋಕೆ ಏನಿದೆ ಕಾವ್ಯ ಅಂತಾರೆ ಕಲ್ಯಾಣಿ. ಈ ಮೋಸದ ಮದುವೆಗೆ ಕಿಟ್ಟಿನೇ ಸೂತ್ರಧಾರಿ ಅತ್ತೆ. ಈ ಮೋಸಕ್ಕೆ ಕೈ ಜೋಡಿಸಿದವರು ಮಹೇಶ್ವರಿ ಅತ್ತೆ. ಅವ್ರು ಮಾಡಿದ್ದು ಅಂತ ನಾನು ಪ್ರೂವ್ ಮಾಡಿದರೆ, ಸಾಕ್ಷಿ ಸಮೇತ ನಾನು ಸಾಬೀತು ಮಾಡಿದರೆ ಅಂತಾಳೆ ಕಾವ್ಯ. ಆ ಕ್ಷಣನೇ ನಾನು ಈ ಮದುವೆನ ರದ್ದು ಮಾಡ್ತೀನಿ, ನಾನು ಈ ಮದುವೆನ ಒಪ್ಪಲ್ಲ ಅಂತಾರೆ ಕಲ್ಯಾಣಿ. ಆಗ ಕಿಟ್ಟಿ ಅಡ್ಡ ನಿಂತ್ಕೊಂಡು ಇವ್ರ ಮಾತನ್ನು ಕೇಳಿಸ್ಕೊತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.